ಅಳಸಂದೆ ದೋಸೆ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಸಖತ್ ಈಸಿಯಾಗಿ ಫಾಸ್ಟಾಗಿ ಮಾಡ್ಬೋದು. ಸ್ವಲ್ಪ ಜೇನುತುಪ್ಪ ಹಾಕ್ಕೊಂಡು ತಿಂದ್ರಂತೂ ಸಖತ್ತಾಗಿರುತ್ತೆ. ಖಂಡಿತವಾಗ್ಲೂ ನಿಮ್ಮಲ್ಲಿ ಎಲ್ಲರಿಗೂ ಇಷ್ಟ ಆಗುತ್ತೆ. ನೀವು ಟ್ರೈ ಮಾಡಲೇಬೇಕು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. 4ರಿಂದ 5 ಅವರ್ ನೆನೆಸಿರೋ ಅಂಥ 1 ಕಪ್ ಅಕ್ಕಿ ಹಾಕೋಣ. 1 ಏಲಕ್ಕಿ. ಇದನ್ನ ನೀರು ಹಾಕ್ತೀರಾ ತರಿಯಾಗಿ ರುಬ್ಕೊಂಡು ಬರೋಣ. ನೋಡಿ ಈ ಥರ ರುಬ್ಕೊಬೇಕು. 1 ಕಪ್ ಅಕ್ಕಿಗೆ 1 ಕಪ್ ಅಳಸಲಣ್ಣು. ನೀವು ಬೇಕಾದ್ರೆ ಸ್ವಲ್ಪ ಜಾಸ್ತಿ ಕೂಡ ತೊಗೊಬೋದು. 1/4 ಕಪ್ ಬೆಲ್ಲ. ನೀವು ಸ್ವೀಟ್ ಜಾಸ್ತಿ ತಿನ್ನೋದ್ರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. 2 ಸ್ಪೂನ್ ನೆನೆಸಿರೋ ಅಂಥ ಅವಲಕ್ಕಿ. ನೀರು ಹಾಕ್ಕೊಂಡು ನುಣ್ಣಗೆ ದೋಸೆ ಹಿಟ್ಟು ಹೇಗೆ ರುಬ್ತೀವೋ ಹಾಗೆ ರುಬ್ಕೊಂಡು ಬರೋಣ. ಅವಲಕ್ಕಿ ಹಾಕೋದ್ರಿಂದ ದೋಸೆ ತುಂಬ ಸಾಫ್ಟಾಗಿ ಬರುತ್ತೆ. ನಾವು ದೋಸೆ ಹಿಟ್ಟು ಯಾವ ಹದದಲ್ಲಿ ರುಬ್ಬಿರ್ತೀವೋ ಅದೇ ಹದದಲ್ಲಿ ರುಬ್ಕೊಬೇಕು. ಒಂದು 5 ನಿಮಿಷ ಹಿಟ್ಟನ್ನ ನೆನೆಯಕ್ಕೆ ಬಿಡೋಣ. ದೋಸೆ ತವ ಇಟ್ಕೊಂಡಿದ್ದೀನಿ. ದೋಸೆ ತವ ಕಾದಿದೆ. ಚಿಕ್ಕದಾಗಿ ಸ್ವಲ್ಪ ಮಂದಕ್ಕೆ ದೋಸೆನ ಹಾಕ್ಕೊಬೇಕು. ತುಪ್ಪ ಎಣ್ಣೆ ನಿಮ್ಮ ಇಷ್ಟ. ನಾನಿಲ್ಲಿ ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪ ಹಾಕಿದ್ರೇ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ನಾನು ಮಾಡೋ ರೆಸಿಪೀಸ್ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ದೋಸೆ ಸ್ವಲ್ಪ ಕೆಂಪಗಾಗಿದೆಯಾ ಅಂತ ನೋಡಿಕೊಂಡು ತಿರುವಾಕೊಳ್ಳೋಣ. 2 ಸೈಡು ದೋಸೆನ ಬೇಯಿಸ್ಕೊಬೇಕು. ನೋಡಿ ತುಂಬ ಒಳ್ಳೆ ಕಲರ್ ಬಂದಿದೆ. ನಾನಿಲ್ಲಿ ನಿಮಗೆ ಒಂದು ದೋಸೆ ಮಾಡಿ ತೋರಿಸ್ತಾ ಇದ್ದೀನಿ. ಎಲ್ಲ ದೋಸೆನೂ ಇದೇ ಥರ ಮಾಡ್ಕೊಳ್ಳಿ. ಈಗ ಅಳಸಂದೆ ದೋಸೆ ರೆಡಿಯಾಗಿದೆ. ಸ್ವಲ್ಪ ಜೇನುತುಪ್ಪ ಹಾಕಿ ಸರ್ವ್ ಮಾಡೋಣ. ನೋಡಿದ್ರಲ್ಲ ಅಳಸಂದೆ ದೋಸೆ ಮಾಡೋದು ಎಷ್ಟು ಈಸಿ ಅಂತ. ಖಂಡಿತವಾಗ್ಲೂ ನೀವು ಟ್ರೈ ಮಾಡಿ. ನಿಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಆಗುತ್ತೆ. ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ. ವಿಡಿಯೋ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.